ಸಮುದ್ರದ ಮಂಥನದ ಪೌರಾಣಿಕ ಕಥೆ. ಸಮುದ್ರದ ಮಂಥನ. ಬಹಳ ಹಿಂದೆಯೇ ದೇವತೆಗಳು, ದೇವರುಗಳು ಮತ್ತು ಅಸುರ ರಾಕ್ಷಸರು ಅಮೃತ ಎಂದು ಕರೆಯಲ್ಪಡುವ ಅಮರತ್ವದ ಮಕರಂದವನ್ನು, ಶಾಶ್ವತ ಜೀವನ ಮತ್ತು ಶಕ್ತಿಯನ್ನು ಪಡೆಯಲು ಪ್ರಯತ್ನಿಸಿದರು. ಇದನ್ನು ಸಾಧಿಸಲು ಅವರು ಕಾಸ್ಮಿಕ್ ಸಾಗರ, ಕ್ಷೀರ ಸಾಗರ, ಹಾಲಿನ ಸಾಗರ ಮಥಿಸಲು ನಿರ್ಧರಿಸಿದರು. ಅವರು ಮಂಚಾರ ಪರ್ವತವನ್ನು ಮಂಥನ ರಾಡ್ ಆಗಿ ಮತ್ತು ಸರ್ಪಗಳ ರಾಜ ವಾಸುಕಿಯಾಗಿ ಹಗ್ಗದಂತೆ ಬಳಸಿದರು. ದೇವಿಗಳು ವಾಸುಕಿಯ ಬಾಲವನ್ನು ಹಿಡಿದಿದ್ದರೆ ಅಸುರರು ತಲೆ ಹಿಡಿದಿದ್ದರು. ಅವರು ಸಾಗರವನ್ನು ಮಥಿಸಲು ಪ್ರಾರಂಭಿಸುತ್ತಿದ್ದಂತೆ ಪರ್ವತವು ಸಾಗರ ತಳದಲ್ಲಿ ಮುಳುಗಲು ಪ್ರಾರಂಭಿಸಿತು. ಇದನ್ನು ನೋಡಿದ ವಿಷ್ಣುಕುರ್ಮ ಎಂಬ ದೈತ್ಯ ಆಮೆಯ ರೂಪವನ್ನು ತೆಗೆದುಕೊಂಡು ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಬೆಂಬಲಿಸಿದನು. ಹಲಹಾಲ, ಮಾರಕ ವಿಷ ಹೊರಹೊಮ್ಮುವಿಕೆ. ಮಂಥನವು ಮುಂದುವರೆದಂತೆ ಲಕ್ಷ್ಮೀ, ದೈವಿಕ ಹಸು ಕಾಮಧೇನು ಮತ್ತು ಆಕಾಶ ಆನೆ ಐರಾವತ ದೇವತೆ ಸೇರಿದಂತೆ ಅನೇಕ ದೈವಿಕ ವಸ್ತುಗಳು ಮತ್ತು ಜೀವಿಗಳು ಸಾಗರದಿಂದ ಹೊರಹೊಮ್ಮಿದವು. ಆದಾಗ್ಯೂ ಈ ಸಂಪತ್ತಿನ ಮಧ್ಯೆ ಹಲಾಹಾಲ ಎಂಬ ಮಾರಕ ವಿಷವು ಹೊರಹೊಮ್ಮಿತು. ಈ ವಿಷವು ತುಂಬಾ ವಿಷಕಾರಿಯಾಗಿದ್ದು ಅದು ಬ್ರಹ್ಮಾಂಡದಾದ್ಯಂತ ಹರಡಲು ಪ್ರಾರಂಭಿಸಿತು, ಎಲ್ಲ ಸೃಷ್ಟಿಯನ್ನು ನಾಶ ಮಾಡುವ ಬೆದರಿಕೆ ಹಾಕಿತು. ದೇವತೆಗಳು ಮತ್ತು ಅಸುರರು ಭಯಭೀತರಾಗಿದ್ದರು ಮತ್ತು ವಿಷವನ್ನು ಹೇಗೆ ನಿಲ್ಲಿಸುವುದು ಎಂದು ತಿಳಿದಿರಲಿಲ್ಲ. ಅವರು ಸಹಾಯಕ್ಕಾಗಿ ವಿನಾಶ ಮತ್ತು ರೂಪಾಂತರದ ಸರ್ವೋಚ್ಚ ದೇವರಾದ ಶಿವನ ಕಡೆಗೆ ತಿರುಗಿದರು. ಶಿವ ಅವರ ತ್ಯಾಗ. ಪ್ರಪಂಚದ ಸಂಕಟವನ್ನು ನೋಡಿದ ಶಿವನು ಸೃಷ್ಟಿಯನ್ನು ಉಳಿಸಲು ಮುಂದಾದನು. ಅವನು ತನ್ನ ಕೈಯಲ್ಲಿ ವಿಷವನ್ನು ಸಂಗ್ರಹಿಸಿ ಅದನ್ನು ಸೇವಿಸಿದನು. ಹೇಗಾದರೂ ಅದನ್ನು ನುಂಗುವ ಬದಲು ಅವನು ಅದನ್ನು ತನ್ನ ಗಂಟಲಿನಲ್ಲಿ ಹಿಡಿದನು. ವಿಷವು ಎಷ್ಟು ಪ್ರಬಲವಾಗಿದೆ ಎಂದರೆ ಅದು ಅವನ ಗಂಟಲಿನ ನೀಲಿ ಬಣ್ಣಕ್ಕೆ ತಿರುಗಿತು, ಅವನಿಗೆ ಹೆಸರನ್ನು ಗಳಿಸಿತು.